ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಬಸಪ್ಪ ಅವರು ನಮ್ಮ ಜೊತೆ, ದಾವಣಗೆರೆಯ ಪ್ರಖ್ಯಾತ ಕರಿಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಕೆಂಡದ ಚಿತ್ರವನ್ನ ವೀಕ್ಷಣೆ ಮಾಡಿ ಹೊರಗೆ ಬಂದಿದ್ದಾರೆ. ಆ ಸಿನಿಮಾದ ಬಗ್ಗೆ, ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿಸ್ತಾವಣ. ಮೊದಲನೇದಾಗಿ ಸರ್ ನಮಸ್ತೆ. ಮೊದಲನೇದಾಗಿ ಬಹಳ ದಿನ ಆದ್ಮೇಲೆ ಸಿಗ್ತಾ ಇದ್ದೀರಾ. ಇನ್ನೊಂದೇನಂತಂದ್ರೆ ಕೆಂಡದ ಸರಗು ಫಿಲಂ ರಿಲೀಸ್ ಆಗಿದೆ. ಸೊ ನೋಡಿದ್ರಿ, ಏನ್ ಅನಿಸ್ತು ಸರ್? ಚಿತ್ರ ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ಇದು ಮಹಿಳಾ ಪ್ರಧಾನ ಚಿತ್ರ. ಇಲ್ಲಿ ಈ ಚಿತ್ರ ನೋಡಿದಾಗ ನನಗೆ ಅನಿಸಿದ್ದು ಒಂದೇನೆ, ಪ್ರತಿಯೊಬ್ಬರು ಮಹಿಳೆಯರಿಗೂ ಏನಾದರೂ ಒಂದು ಶೋಷಣೆಗೆ ಒಳಗಾಗಿ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಅಂಥವ್ರು ಈ ಚಿತ್ರ ಒಂದು ನೋಡಿದ್ರೆ ಅವ್ರಿಗೊಂದು ಎನರ್ಜಿ ಸಿಗ್ಬೋದು, ಒಂದು ಮೋಟಿವೇಶನ್ ಸಿಗ್ಬೋದು, ಒಂದು ಸ್ಫೂರ್ತಿ ಆಗ್ಬೋದು ಈ ಚಿತ್ರ. ಯಾಕಂದರೆ ಅವರು ಈ ಚಿತ್ರದಲ್ಲಿ ಭಾಳ ಚೆನ್ನಾಗಿ, ನಮ್ಮ ರಾಕಿ ಸ್ಮೋಲಿ ಅವರು ಭಾಳ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಭೂಮಿಕಾ ಶೆಟ್ಟಿ ಅವರು ಮತ್ತೆ ಮಾಲಾಶ್ರೀ ಮೇಡಮ್ ಅವರು ಮತ್ತೆ ನಮ್ಮ ಸಾಧು ಕೋಕಿಲ ಸರ್ ತುಂಬ ಚೆನ್ನಾಗಿ ಹಾಡುಗಳನ್ನ ಆಡಿದ್ದಾರೆ. ಈ ಚಿತ್ರ ಮಹಿಳೆಯರಿಗೆ ಯಾವ ರೀತಿ ಇದು ಸ್ಫೂರ್ತಿ ತುಂಬುತ್ತಂದ್ರೆ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಮಹಿಳೆಯರು ಈ ಚಿತ್ರದಲ್ಲಿ ನೋಡಿದಾಗ ಒಂದು ಎಜುಕೇಶನಲ್ಲೋ, ಒಂದು ಕ್ರೀಡೆನಲ್ಲೋ ಮುಂದರಿದ್ರೆ ಇಡೀ ದೇಶವೇ ತಿರುಗಿ ನೋಡ್ತದೆ ಅನ್ನೋದಕ್ಕೆ ಈ ಚಿತ್ರದಲ್ಲಿ ತೆಗೆದಿದ್ದಾರೆ. ಆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಆ ಕುಸ್ತಿಯಲ್ಲಿ ಗೆದ್ದು ದೇಶಕ್ಕೆ ಕೀರ್ತಿ ತಂದು ಕೊನೆಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು IPS ಅಧಿಕಾರಿ ಆಗ್ತಾರೆ. ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ಈ ಚಿತ್ರನ ತೆಗೆದಿದ್ದಾರೆ. ಕೆಂಡದ ಸರಗು ಪ್ರತಿಯೊಬ್ರು ಮನೆ ಮಂದಿ ಹೆಣ್ಣುಮಕ್ಳೆಲ್ಲ ಕುತ್ಕೊಂಡು ನೋಡುವಂತ ಚಿತ್ರ. ಯುವಕರಿಗೂ ಕೂಡ ಅಷ್ಟೇ ಇದರಲ್ಲಿ ವಿಷಯಗಳಿದೆ. ನೋಡಿ ಚಿತ್ರವನ್ನ ಗೆಲ್ಲಿಸಿ ಕೆಂಡದ ಸರಗು. ಕೆಂಡದ ಸರಗು ಚಿತ್ರದಲ್ಲಿ ಏನಂತಂದ್ರೆ, ನಿಮ್ ತರ ಕೋಚ್ ಸಿಗ್ಬೇಕು, ಆಮೇಲೆ ನಿಮ್ ಸ್ನೇಹಿತರು ಕೂಡ ಆಕ್ಟ್ ಮಾಡಿದ್ದಾರೆ, ಅವ್ರ ತರ ಕೋಚ್ ಸಿಗ್ಬೇಕು ಅಂತವ್ರಿದ್ರೆ ಎಂತ ಛಲ ಸಾಸಂತ ಮಹಿಳೆ ಯಶಸ್ಸು ಸಾಧಿಸ್ತಾರೆ ಅಂತ ಕೂಡ ಅಭಿಪ್ರಾಯ ಇದೆ. ಸೊ ಏನ್ ಹೇಳ್ತೀರಾ ಅಂತ? ಇಲ್ಲ, ಖಂಡಿತ. ಯಾಕಂದ್ರೆ ಗುರಿ ಮುಂದೆ ಇರ್ಬೇಕಂತೆ, ಗುರು ಬೆನ್ನಿಂದ ಇರ್ಬೇಕಂತೆ. ಇಲ್ಲಿ ಆ ಚಿತ್ರದಲ್ಲಿ ಕೂಡ ನಮ್ಮ ಸ್ನೇಹಿತರು ಕಬಡ್ಡಿ ಸದಸ್ಯರು ಕೂಡ ಅಭಿನಯಿಸಿದ್ದಾರೆ ಗುರುಗಳಾಗಿ, ಕುಸ್ತಿ ಗುರುಗಳಾಗಿ ಬಹಳ ಅಮೋಘವಾಗಿ ಅಭಿನಯಿಸಿದ್ದಾರೆ. ಭೂಮಿಕಾ ಶೆಟ್ಟಿ ಅವರಿಗೆ ಗುರುಗಳಾಗಿ ಚೆನ್ನಾಗಿದೆ. ಯಾಕಂದ್ರೆ ಕೋಚು ಒಂದು ತಂದೆ ಸಮಾನ, ಒಂದು ದೇವರು. ಆ ಕೋಚ್ ಆಶೀರ್ವಾದ, ದೇವರ ಆಶೀರ್ವಾದ ಎಷ್ಟು ಮುಖ್ಯ ಇರುತ್ತೋ, ಕೋಚ್ಗಳ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅಲ್ಲಿ ಅವರು ಆ ಚಿತ್ರ ಯಶಸ್ವಿ ಕೂಡ ಒಂದು ನಮ್ಮ ಸತೀಶರು ಅಭಿನಯ ಮಾಡಿದಾರಲ್ಲ ಪಾತ್ರ, ಆ ಕೋಚ್ ಪಾತ್ರ, ಆ ಪಾತ್ರ ಕೂಡ ಮುಖ್ಯವಾಗಿದೆ. ಯಾಕಂದ್ರೆ ಗುರುವಿಲ್ಲದೆ ವಿದ್ಯೆ ಇಲ್ಲ. ಈ ಚಿತ್ರದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಅವರು ತೆಗೆದಿದ್ದಾರೆ. ಕುಸ್ತಿ ಗುರುಗಳು ಆಗಿ ಅವರು ನಂತರ ಕುಸ್ತಿಯಲ್ಲಿ ಗೆದ್ದ ಆದ್ಮೇಲೆ ಒಂದು ಅವರು IPS ಅಧಿಕಾರಿ ಆಗೋದಿದೆಲ್ಲ ರೋಮಾಂಚನಕಾರಿಯಾಗಿ ತಂದಿದ್ದಾರೆ ಈ ಚಿತ್ರ ಏನು ಕಾದಂಬರಿ ಆಧಾರಿತ ಚಿತ್ರವಾದ್ರೂ ಕೂಡ ಚಿತ್ರ ಮನ ಮುಟ್ಟೋ ತರ ಇದೆ ಚಿತ್ರ ಇದು. ಒಂದ್ ಕಡೆ ಕೆಂಡದ ಸರಗು ಚಿತ್ರದ ಬಗ್ಗೆ ಆಯ್ತು. ಇವಾಗ ನೆಕ್ಸ್ಟ್ ನೀವು ಅಪ್ಕಮಿಂಗ್ ನಿಮ್ದು ಏನಿದೆ ಪ್ರಾಜೆಕ್ಟ್ ಗೊತ್ತು, ನೀವು ಪೊಲೀಸ್ ಇಲಾಖೆಯಲ್ಲಿ ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ಆ ಹುದ್ದೆ ಎಲ್ಲ ಗೊತ್ತಿದೆ. ನೆಕ್ಸ್ಟ್ ನೀವು ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಫಿಲಮ್ ಆಗಿರ್ಬೋದು, ಏನ್ ಎಂಟ್ರಿ ಕೊಡ್ತಾ ಇದ್ದೀರಾ ಅಂತ? ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡ್ಬೇಕಂತ ಇದ್ದೀನಿ. ಅವಕಾಶಗಳು ಸಿಕ್ಕರೆ ಪ್ರೋಟೋಕಾಲ್ ಪ್ರಕಾರ ನಾನು ಸಿನಿಮಾದಲ್ಲಿ ಅಭಿನಯಿಸ್ತೀನಿ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ, ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ನಾನು ಈಗ ಕರ್ತವ್ಯದಲ್ಲಿ ಬಿಸಿ ಇದ್ದೀನಿ, ಕರ್ತವ್ಯದಲ್ಲಿ ನಿರತರಾಗಿದ್ದೀನಿ. ಜಿಮ್ ಟ್ರೈನರ್ ಆಗಿರೋದ್ರಿಂದ ಈ ಕರ್ತವ್ಯ ಜವಾಬ್ದಾರಿ ಜಾಸ್ತಿ ಇದೆ ನನಗೆ. ಹೀಗಾಗಿ ಅವಕಾಶಗಳು ಯಾವುದೂ ಸಿಕ್ಕರೆ ಪ್ರೋಟೋಕಾಲ್ ಪ್ರಕಾರ ಖಂಡಿತ ನಾನು ಅಭಿನಯಿಸ್ತೀನಿ. ಒಳ್ಳೆ ಆರೋಗ್ಯಕರವಾಗಿರ್ಬೇಕು. ಯಾಕಂದ್ರೆ ನಾನು ನೋಡಿದ್ರೆ ಇಷ್ಟಿದ್ದೀನಿ, ತಕ್ಕಂತೆ ಪಾತ್ರಗಳು ಸಿಕ್ಕರೆ ನಾನು ಖಂಡಿತ ಅಭಿನಯಿಸ್ತೀನಿ. ನಿಮ್ಮ ಕೆಂಡದ ಸರಗು ಬಗ್ಗೆ ರಿವ್ಯೂನು ಕೊಟ್ರಿ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರಿ. ಸೊ ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ ಸರ್. ನೆಕ್ಸ್ಟ್ ಸಿಗೋಣ ಸರ್. ಗಾಡ್ ಬ್ಲೆಸ್ ಯು. ಪ್ರತಿಯೊಬ್ಬರು ನೋಡ್ರಿ ಈ ಚಾನಲ್. ಥ್ಯಾಂಕ್ ಯು ಸರ್. ಇದಿಷ್ಟು ಕರಿಬಸಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.